ಭೇಟಿ ಕೊಟ್ಟರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ. ನಿಮ್ಮ ಇಷ್ಟಾರ್ಥ ಸಿದ್ಧಿ, ಸುಖ, ಸಮೃದ್ಧಿ, ನೆಮ್ಮದಿ. ದೈವ ಫಲ. ಓಂ ಭಗವತೆ ವಿಷ್ಣುಮಾಯೇ ನಮೋ ನಮಃ. ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಗುರುಜಿ. ನೋಡಿ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಬಹಳ ವಿಶೇಷದಾಯಕವಾಗಿರ್ತಕ್ಕಂಥ ಸಂಚಿಕೆಯಾಗಿದೆ. ಯಾಕಂತ ಹೇಳಿದ್ರೆ ವಿಶೇಷವಾಗಿ ಅಂತಕ್ಕಂಥದ್ದು ಬಹಳಷ್ಟು ಜನಗಳಿಗೆ ವಿವಾಹ ವಿಷಯದಲ್ಲಿ ಬಹಳಷ್ಟು ತೊಂದರೆಗಳಾಗ್ತಿರ್ತದೆ. ಯಾಕಂದರೆ ಹೆಣ್ಣು ಮಕ್ಕಳಲ್ಲಾಗಿರಲಿ ಮತ್ತು ಗಂಡು ಮಕ್ಕಳಲ್ಲಾಗಿರಲಿ ವಿವಾಹ ಅಂತಕ್ಕಂಥದ್ದು ಬಹಳಷ್ಟು ಅಡಚಣೆಗಳನ್ನು ಕೊಡ್ತಕ್ಕಂಥದ್ದು ಆಗ್ತಾನೆ ಇರ್ತದೆ. ಯಾಕಂದರೆ ಇದು ಪೋಷಕರಿಗೆ, ತಂದೆ ತಾಯಿಯರಿಗೆ ಬಹಳ ಚಿಂತಾಜನಕವಾಗಿರುತ್ತೆ. ಯಾಕಂದರೆ ಬಹಳ ಕಷ್ಟಪಟ್ಟು ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿ ಮತ್ತು ಅವರನ್ನು ಒಳ್ಳೆ ಚೆನ್ನಾಗಿ ಓದಿಸ್ಬಿಟ್ಟು ನಂತರ ಅವರ ಕೆಲಸ ಕಾರ್ಯವನ್ನು ಕೊಡಿಸಿದ ನಂತರ ವಿವಾಹ ವಿಷಯದಲ್ಲಿ ಬಹಳ ಹರಸಾಹಸಗಳನ್ನು ಪಡ್ತಾ ಇರ್ತಾರೆ. ಯಾಕಂದರೆ ಈ ವಿಷಯದಲ್ಲಿ ನೋಡಿ ಮಕ್ಕಳಿಗಿಂತ ಪೋಷಕರೇ ಬಹಳ ಚಿಂತಾಜನಕ ಆಗಿಬಿಟ್ಟಿರ್ತಾರೆ. ಯಾಕಂದರೆ ಆ ಕಾರಣದಿಂದ ಇಂದಿನ ಸಂಚಿಕೆ ನಾನು ವಿಶೇಷವಾಗಿ ಯಾರಿಗೆಲ್ಲ ವಿವಾಹಗಳಾಗ್ತಾ ಇಲ್ವೋ ಮತ್ತು ವಿವಾಹದಲ್ಲಿ ವಿವಾಹ ಆದ್ರೂ ಕೂಡ ತೊಂದರೆಗಳನ್ನೆಲ್ಲ ಯಾರ್ಯಾರಿಗೆಲ್ಲ ಆಗ್ತಾ ಇದೆ ಅಂಥವರಿಗೆ ಈ ಸುಲಭ ಸಾಧಾರಣ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಯಾಕಂದರೆ ನೋಡಿ, ಈ ಸುಲಭ ವಿಧಾನ, ಸಾಧಾರಣ ವಿಧಾನ ಮಾಡೋದ್ರಿಂದ ಅತಿಯಾಗಿ ವೇಗದಲ್ಲೇ ವಿವಾಹ ಆಗ್ತಕ್ಕಂಥದ್ದು, ವಿವಾಹದ ನಂತರ ಯಾರೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅವ್ರಿಗೆಲ್ಲವೂ ಕೂಡ ಸರಿ ಆಗ್ತಕ್ಕಂಥದ್ದು. ಯಾಕಂದರೆ ವಿವಾಹದ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಜಾತಕದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು, ಜಾತಕದಲ್ಲಿ 7ನೇ ಮನೆಯಲ್ಲಿ ರಾಹು, ಇಲ್ಲವಾದರೆ ಕೇತು, ಇಲ್ಲವಾದರೆ ಕುಜ, ಇಲ್ಲವಾದರೆ ಶನಿ ಇದು ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ, ವಿವಾಹ ವಿಷಯದಲ್ಲಿ ಬಹಳಷ್ಟು ತೊಂದರೆಗಳನ್ನು ಕೊಡ್ತಕ್ಕಂಥದ್ದು ಆಗ್ತಾ ಹೋಗ್ತದೆ. ಹಾಗೆ ಪಿತೃದೋಷ ಆಗಿರ್ಬೋದು, ಹಾಗೆ ಮಾಂಗಲ್ಯ ಕರ್ಮಿಣಿ ದೋಷ ಆಗಿರ್ಬೋದು. ಇಂಥ ದೋಷಗಳನ್ನು ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆಗಳಾಗ್ತಾನೆ ಹೋಗ್ತಾ ಇರ್ತದೆ. ಮತ್ತು ಮೇಯ್ನಾಗಿ ಅಪುರ ರಾಹು ಕಾಳ ಸರ್ಪದೋಷ. ಈ ಸರ್ಪದೋಷದಲ್ಲಿ ಬಂದಂಥ ಸಂದರ್ಭದಲ್ಲಿ ವಿವಾಹ ವಿಷಯದಲ್ಲಿ ಬಹಳ ತೊಂದರೆ ಅಂದರೆ ತೊಂದರೆ ಅಂಥದ್ದೆಲ್ಲ ಅನುಭವಿಸ್ತಕ್ಕಂಥದ್ದಿರುತ್ತೆ. ಅದಕ್ಕೆಲ್ಲವೂ ಕೂಡ ನಿವಾರಣೆಗಳನ್ನು ಆಗಬೇಕಂದ್ರೆ ನಮ್ಮಲ್ಲಿರ್ತಕ್ಕಂತಹ ವಿಧಾನವಾಗಿರ್ತಕ್ಕಂಥ ಸರಳ ವಿಧಾನಗಳನ್ನು ನಾನು ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇದನ್ನು ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ವಿವಾಹ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದು, ಪರಿಪೂರ್ಣವಾಗಿ ಎಲ್ಲ ವಿಷಯದಲ್ಲೂ ಕೂಡ ಮುನ್ನಡೆಯಾಗಿ ಕಾಣ್ತಕ್ಕಂಥದ್ದು. ಆ ಕಾರಣದಿಂದ ಈ ಒಂದು ಸರಳ ಸುಲಭ ವಿಧಾನವನ್ನು ನಿಮ್ಮ ಮನೆಯಲ್ಲಿ ನೀವೇ ಮಾಡಿ ನೋಡಿ. ವಿಶೇಷದಾಯಕವಾಗಿ ಏನು ಮಾಡಬೇಕಂತ ಹೇಳಿದ್ರೆ, ಪ್ರಮುಖವಾಗಿ ಬಂದು, ಯಾಕಂದರೆ ಯಾರಿಗೆಲ್ಲ ಹೆಣ್ಣು ಮಕ್ಕಳಿಗಾಗಿರಲಿ ಗಂಡು ಮಕ್ಕಳಿಗಾಗಿರಲಿ ಏನೆಲ್ಲ ವಿವಾಹದಲ್ಲಿ ತೊಂದರೆಗಳಾಗ್ತಾ ಇದೆ ಅಂತ ಹೇಳಿದ್ರೆ, ವಿಶೇಷವಾಗಿ ಬಂದು ಮೊದಲಿಗೆ ಗಂಡು ಮಕ್ಕಳಿಗೆ ಭಾನುವಾರ ದಿವಸ ಏನು ಮಾಡಬೇಕಂತ ಹೇಳಿದ್ರೆ, ಪ್ರಮುಖವಾಗಿ ಒಂದು ಇಡೀ ಅವರ ಕೈಲಿಂದ ಒಂದು ಹುತ್ತಿನ ಮಣ್ಣನ್ನು ತೆಗೆದುಕೊಳ್ಬೇಕಾಗುತ್ತೆ. ನಂತರದಲ್ಲಿ ಪರಿಪೂರ್ಣವಾಗಿ ಅದನ್ನು ತಂದು ತಮ್ಮ ಬಿಳಿ ಹಾಲಲ್ಲಿ ಅದನ್ನು ಮಿಶ್ರಣವನ್ನು ಮಾಡಿ, ಆ ಮಿಶ್ರಣವನ್ನು ಮಾಡಿದ ನಂತರ ನಿಮಗೆ ಹೇಗೆ ಸಾಧ್ಯವಾಗುತ್ತೋ ಹಾಗೆ ಒಂದು ಪ್ರತಿಮೆಯನ್ನು ಮಾಡಿ, ಒಂದು ಸರ್ಪದ ಪ್ರತಿಮೆಯನ್ನು ಮಾಡಿ, ನಂತರವನ್ನು ಅದನ್ನು ಪ್ರತಿಮೆಯನ್ನು ಮಾಡಿ ವಿಶೇಷವಾಗಿ ಅದಕ್ಕೊಂದು ಬಿಳಿ ಎಕ್ಕದ ಎಲೆಯನ್ನು ಇಟ್ಟ ನಂತರ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ, ಭಕ್ತಿಯಿಂದ ಹಚ್ಚಿದ ನಂತರ ಅದಕ್ಕೆ ನಿಮ್ಮ ಕೈಲಿಂದ ಒಂದು 9 ಬಾರಿ ಪಚ್ಚೆ ಕರ್ಪೂರವನ್ನು ಇಟ್ಟು ಅದಕ್ಕೆ ಆರತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಬಿಳಿ ಎಕ್ಕದ ಮೇಲೆ ನಿಮ್ಮ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ಡೇಟ್ ಆಫ್ ಬರ್ತು, ಹಾಗೆ ನಿಮಗೇನು ಸಮಸ್ಯೆಗಳಾಗ್ತಾ ಇದೆ ಅದನ್ನು ಪರ್ಟಿಕ್ಯುಲರ್ ಆಗಿ ಬರೆಯಿರಿ. ಬರೆದ ನಂತರ ಅದರ ಮೇಲೆ ಕರ್ಪೂರವನ್ನು ಇಟ್ಟು ಆ ಪಚ್ಚೆ ಕರ್ಪೂರದಿಂದ 9 ಬಾರಿ ಆರತಿಯನ್ನು ಮಾಡಿ, ನಂತರದಲ್ಲಿ ಗಂಡು ಮಕ್ಕಳಾದರೆ ಒಂದು ಬಿಳಿಯ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಎಲ್ಲವೂ ಒಂದು ಪ್ರತಿಮೆ ಮತ್ತು ಬಿಳಿ ಎಕ್ಕದ ಎಲೆ ಎಲ್ಲವೂ ತೆಗೆದುಕೊಂಡು ನಿಮ್ಮ ಮುಖದಿಂದ 21 ಬಾರಿ ನಿವಾಳಿಸ್ಬಿಟ್ಟು ಹರಿಯ ನೀರಿಗೆ ಬಿಟ್ಟು ಬಿಡಬೇಕಾಗತ್ತೆ. ಆಯ್ತೆ. ಹಾಗೆ ಹೆಣ್ಣು ಮಕ್ಕಳಾದ್ರೂ ಕೂಡ ಪರಿಪೂರ್ಣವಾಗಿ ಕೆಂಪು ವಸ್ತ್ರವನ್ನು ಇಟ್ಟು ಅದರ ಮೇಲೆ ಒಂದು ಪ್ರತಿಮೆಯನ್ನು ಮಾಡಿ, ಉತ್ತಿನ ಮಣ್ಣಿನ ಪ್ರತಿಮೆಯನ್ನು ಹಾಲನ್ನು ಹಾಕಿ ಪ್ರತಿಮೆಯನ್ನು ಮಾಡಿ, ನಂತರದಲ್ಲಿ ಒಂದು ಬಿಳಿ ಎಕ್ಕದ ಎಲೆಯನ್ನು ಇಟ್ಟು
ನಂತರದಲ್ಲಿ ಅದರ ಮೇಲೆ ನಿಮ್ಮ ಹೆಸರನ್ನು ಬರೆದು ನಿಮ್ಮ ಇರುವಂಥ ಸಮಸ್ಯೆಯನ್ನು ಬರೆದು ಅದಕ್ಕೆ ಪಚ್ಚಕರ್ಪೂರದಲ್ಲಿ 9 ಬಾರಿ ಆರತಿಯನ್ನು ಮಾಡಿ ಪರಿಪೂರ್ಣವಾಗಿ ಅದನ್ನು ಕೆಂಪು ಬಟ್ಟೆ ವಸ್ತ್ರದಲ್ಲೆಲ್ಲ ತೆಗೆದುಕೊಂಡು 21 ಬಾರಿ ನಿವಾಳಿಸಿಬಿಟ್ಟು ಹರಿಯ ನೀರಿಗೆ ಬಿಟ್ಟು ಬಿಡಿ. ಈ ಒಂದು ಸರಳ ಸುಲಭ ಪರಿಹಾರ ಮಾಡಿ ಖಂಡಿತವಾಗಿಯೂ 21 ದಿನದಲ್ಲೇ ನಿಮ್ಮ ವಿವಾಹ ಸೆಟ್ ಆಗುತ್ತೆ. ಆದ ಕಾರಣ ಇನ್ನು ಯಾವುದೇ ಸಮಸ್ಯೆ ನಿಮಗಿರ್ತಕ್ಕಂತಹ ತೊಂದರೆಗಳಾಗಿರ್ಬೋದು, ಹಣಕಾಸಿನಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ನಿಮ್ಮ ಏನೇ ಕಷ್ಟ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಭಗವತಿ ಅಥರ್ವಣ ವೇದದಿಂದ ದೈವಿಕ ಶಕ್ತಿಯಿಂದ ಪರಿಹಾರ ಮಾರ್ಗವಿದೆ. ಚಿಂತಿಸಬೇಡಿ. ನಮಸ್ಕಾರ.